ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಸರ್ವಾಧಿಕಾರವುಳ್ಳ ದೇವರ ವಾಕ್ಯ, ರಕ್ಷಣೆ, ದೇವರ ಜೀವ, ಶಾಂತಿ, ದೇವದೂತರ ಕಾವಲು, ದೇವರ ಭಯಭಕ್ತಿ, ಜ್ಞಾನ, ಕೃಪೆ, ನೀತಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವ ನೀಡುವ ಬೆಳಕಿನ ದೇವರ ವಾಕ್ಯ ಪ್ರೇರೆ. ಆತನು ಕಾಪಾಡುವುದಕ್ಕೆ ಶಕ್ತನು. ಹೌದು ಪ್ರೇರೆ, ಯಾರು? ನಮ್ಮ ಸೃಷ್ಟಿಕರ್ತನಾದ ದೇವರು ಯೇಸು ಕ್ರಿಸ್ತನು, ಅಪರಿಶುದ್ಧ ಆತ್ಮ ಸ್ವರೂಪನು. ಆತನು ಕಾಪಾಡುವುದಕ್ಕೆ ಶಕ್ತನು ಎನ್ನುವ ಅಂಶವನ್ನು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಅರ್ಥ ಮಾಡಿಕೊಳ್ಳುವ ಕೃಪೆ, ಬುದ್ಧಿ ವಿಕಾಸ ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ನೆಲವಾಗಿಸುವಂತೆ, 100ಕ್ಕೆ 100 ಫಲ ಕೊಡುವಂತೆ, ಲೋಕಕ್ಕೆ ಹೋಗುವಂತೆ ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ತಂದೆ ಯೇಸು ಕ್ರಿಸ್ತ ಸರ್ವಶಕ್ತ ಪರಿಶುದ್ಧ ಆತ್ಮನಾಮದಲ್ಲಿ ಅನುಗ್ರಹಿಸುತ್ತಾನೆ. ನನಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಸತ್ಯ ಸ್ವರೂಪನೇ, ಶಕ್ತಿ ಸ್ವರೂಪನೇ, ಬೆಳಕಾದ ದೇವರೇ, ರಕ್ಷಕನೇ, ದೇವ, ಆತನು ಕಾಪಾಡುವುದಕ್ಕೆ ಶಕ್ತನು. ಅಂದರೆ ದೇವರು ಯೇಸು ಕ್ರಿಸ್ತನಾಗಿ ಪರಿಶುದ್ಧಾತ್ಮ ರೂಪನಾಗಿ ಕಾಪಾಡುವುದಕ್ಕೆ ಶಕ್ತನು. ನಮ್ಮ ಆತ್ಮಗಳನ್ನು, ನಮ್ಮ ದೇಹಗಳನ್ನು, ನಮ್ಮ ಪ್ರಾಣವನ್ನು ನಿತ್ಯ ಜೀವಕ್ಕಾಗಿ ನೀವು ಕಾಪಾಡುವುದಕ್ಕೆ ಶಕ್ತರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ, ಹೌದು ತಂದೆ, ಯಾವ ವಿಷಯಗಳಲ್ಲಿ ಯಾವುದನ್ನು ಕಾಪಾಡುವುದಕ್ಕೆ ಶಕ್ತರು ಎನ್ನುವ ಅಂಶವನ್ನು ವಾಕ್ಯಗಳ ಮುಖಾಂತರ ಧ್ಯಾನಿಸುವಂತೆ ತಂದೆ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿರಿ. ಕೇಳುವುದಕ್ಕೆ ಬಂದಿರುವ ನಿಮ್ಮ ಪ್ರಿಯ ಮಕ್ಕಳನ್ನು, ಸೇವಕರನ್ನು, ವಿಶ್ವಾಸಿ ಪ್ರಜೆಗಳನ್ನು, ಭಕ್ತರನ್ನು, ಶಿಷ್ಯರನ್ನು ಎಲ್ಲರನ್ನು ಅನುಗ್ರಹಿಸಿರಿ ಪ್ರಭುವೆ. ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳು ನಿಮಗೆ ಒಪ್ಪಿಸಿದ ಎಲ್ಲವನ್ನು ಕಾಪಾಡುವುದಕ್ಕೆ ಶಕ್ತರು ಪ್ರಭುವೆ. ವಿಶ್ವಾಸ ಮಾತ್ರ ಇರಲಿ, ದೇವರ ಮಹಿಮೆಯನ್ನು ಕಾಣುವೆ ಎನ್ನುವಂತೆ ದೇವ, ನೀವು ನಿಮ್ಮ ಮಕ್ಕಳ ಜೀವಿತದಲ್ಲಿರೆಲ್ಲ ವಿಷಯಗಳಲ್ಲಿ ಕಾಪಾಡಬೇಕೆಂದು, ಸರ್ವಶಕ್ತನಾಗಿ ಕಾಣಿಸಿಕೊಳ್ಳಬೇಕೆಂದು ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ, ನಿಮ್ಮ ಪ್ರಜೆಗಳಾದ, ನಿಮ್ಮ ಶಿಷ್ಯರು, ವಿಶ್ವಾಸಿಗಳು, ಭಕ್ತರು, ಸೇವಕರು, ದಾಸದಾಸರಾದ ನಿಮ್ಮ ಮಕ್ಕಳೆಲ್ಲರ ಕಾಲ ಕೆಳಗೆ ನಾಶ ಮಾಡಬೇಕೆಂದು ತಿಳಿಸಿ ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಸರ್ವಶಕ್ತನೇ, ಜೀವ ಸ್ವರೂಪನೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, living water flow. Amen. One God, eternal life. We welcome you, Lord, in this place, in this word of God, in your children's life, ever. Amen. ಹೌದು ಪ್ರೇರೆ, ಆತನು ಕಾಪಾಡುವುದಕ್ಕೆ ಶಕ್ತನು ನಮ್ಮ ದೇವರು. ಹೀಗೆ ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ಆಧಾರ ನೀ ಬೇಕಯ್ಯ. ಹೌದು ಪ್ರೇರೆ, ದೇವರೇ ಆಧಾರ ಬೇಕು ಪ್ರೇಯರ್ ನಮಗೆ. ಆತನೇ ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ರಕ್ಷಿಸುವ ಆತನಾಗಿದ್ದಾನೆ, ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಆಧಾರ ನೀ ಬೇಕಯ್ಯ ಯೇಸುದೇವ, ಆಧಾರ ನೀ ಬೇಕಯ್ಯ, ನಮ್ಮ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ತಂದೆ ದೇವ ಆಧಾರ ನೀ ಬೇಕಯ್ಯ, ನಂಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ನಿನ್ಮರೆತು ದೇವಾ, ನಮ್ಮ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಹೀನನಾಗಿ ನಿನ್ನ ಮರೆತು ದೇವಾ, ದೂರಕ್ಕೆ ಹೋಗಾದ ಹಾಗೆ, ಮತಿಹೀನರಾಗಿ ನಿನ್ನ ಮರೆತು ದೇವಾ,
ದೂರಕ್ಕೆ ಹೋಗದ ಹಾಗೆ ನಿನ್ನಾತ್ಮ ಹೊಂದಿ ಬಾಳಲು ನನಗೆ ವರವನ್ನು ನೀ ನೀಡಯ್ಯ. ನಿನ್ನಾತ್ಮ ಹೊಂದಿ ಸಪ ಬಾಳಲು ನಮಗೆ ವರವನ್ನು ನೀ ನೀಡಯ್ಯ. ಆಧಾರ ನೀ ಬೇಕಯ್ಯ ಯೇಸುವೆ, ಆಧಾರ ನೀ ಬೇಕಯ್ಯ. ನಮ್ಮ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ದೂರಕ್ಕೆ ಹೋಗದ ಹಾಗೆ, ಕಷ್ಟದ ಕಡಲಲ್ಲಿ ಮುಳುಗಿಸುವೆ ದೂರಕ್ಕೆ ಹೋಗದ ಹಾಗೆ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಕ್ರಿಸ್ತೇಸುವೆ, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಆಧಾರ ನೀ ಬೇಕಯ್ಯ ಪರಿಶುದ್ಧಾತ್ಮ, ಆಧಾರ ನೀ ಬೇಕಯ್ಯ. ನನ್ನ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ನನ್ನ ಪ್ರಾಣ ಪ್ರಿಯ ಯೇಸು ದೇವಾ, ನಿನ್ನಯ ರಕ್ಷಣೆಯ ನನಗೆ ಹಲ್ಲೆಲೂಯ. ನಮ್ಮ ಪ್ರಾಣ ಪ್ರಿಯ ಯೇಸು ದೇವಾ, ನಿನ್ನಯ ರಕ್ಷಣೆ ನಮಗೆ. ತಪ್ಪದೆ ನೀಡಿ ಮುಪ್ಪಿನವರೆಗೂ ಕೈ ಹಿಡಿದು ಕಾಪಾಡಯ್ಯ. ತಪ್ಪದೆ ನೀಡಿ ಮುಪ್ಪಿನವರೆಗೂ ಕೈ ಹಿಡಿದು ಕಾಪಾಡಯ್ಯ. ಏಸಪ್ಪ, ನಿಮ್ಮ ವಿಶ್ವಾಸಿಗಳನ್ನು ಆಧಾರ ನೀ ಬೇಕಯ್ಯ. ಯೇಸುದೇವ, ಆಧಾರ ನೀ ಬೇಕಯ್ಯ. ನಮ್ಮ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. Hallelujah. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಹೌದು ಪ್ರೇಯರ್. ಆಧಾರ ಬೇಕಾಗಿದೆ. ತಂದೆಯಾದ ದೇವರ ಆಧಾರ ಯೇಸು ಕ್ರಿಸ್ತನಾಗಿ ಬೆಳಕಾಗಿ ನಮ್ಮ ಜೀವಿತದಲ್ಲಿ ಬರುವ ಆಧಾರ. ಹೌದು ಪ್ರೇಯರ್. ಮತೀನರಾಗಿ ನಾವು ದೇವರನ್ನು ಮರೆತು ಹೋಗದಂತೆ, ದೂರಕ್ಕೆ ಹೋಗದಂತೆ, ದೇವರ ಆತ್ಮ ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ಆತ್ಮನನ್ನು ತುಂಬಿಕೊಂಡು ಹೊಂದಿ ಬಾಳಲು ನಮಗೆ ಬಲವನ್ನು ವರವನ್ನು ಬೇಡಬೇಕಾಗಿದೆ ಪ್ರೇರೆ. ಕೇಳಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಕೇಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವರಿಗೆ ಸಿಗುವುದು, ತಟ್ಟುವವರಿಗೆ ತೆರೆಯಲಾಗುವುದು, ಪರಿಶುದ್ಧ ಆತ್ಮನ ದಯಪಾಲಿಸಲಾಗುವುದು ಎಂದು ಹೇಳಿದ ಪ್ರಭು, ಮತೀನರಾಗದಂತೆ, ನಾವು ದೂರ ಹೋಗದಂತೆ ಆತನ ಆತ್ಮ ನೀಡಿ ಆತನಿಗಾಗಿ ಬಾಳಲು ವರ, ಪರಿಶುದ್ಧ ಆತ್ಮನ ವರ ಬಲ ನೀಡುತ್ತಾನೆ ಪ್ರೇರೆ. ಆತನಿಗೆ ಸ್ತೋತ್ರ. ಕೇಳಿಕೊಳ್ಳಬೇಕಾಗಿದೆ. ಹೀಗೆ ಕಷ್ಟದ ಕಡಲಲ್ಲಿ ಮುಳುಗಿ ಹೋಗದಂತೆ, ತೀರದ ಭಯದಲ್ಲಿ ಇರದಂತೆ ಅಭಯ ನೀಡಿ ದಾರಿ ತೋರಿಸುತ್ತಾನೆ ಪರಿಶುದ್ಧ ಆತ್ಮನಾಗಿ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ಹತ್ತಿರಕ್ಕೆ ಬರುತ್ತಾನೆ ಪರಿಶುದ್ಧ ಆತ್ಮ ಇರುವುದಾದರೆ. ಹೀಗೆ ನಮ್ಮ ಪ್ರಾಣಪ್ರಿಯ ಯೇಸು, ಆತನ ರಕ್ಷಣೆ ನಿತ್ಯವೂ ನಮಗಿರುತ್ತದೆ. ಯಾವಾಗ ಆತನ ಆಧಾರ ಬೆಳಕು ಪಡೆದುಕೊಂಡಾಗ, ಆತನ ಆತ್ಮ ಹೊಂದಿದಾಗ ತಪ್ಪದೆ ಆತನು ತನ್ನ ಕೈ ನೀಡಿ ಮುಪ್ಪಿನವರೆಗೂ ಕೈ ಹಿಡಿದು ಕಾಪಾಡುತ್ತಾನೆ ಪ್ರೇರೆ. ಆತನು ಕಾಪಾಡಬಲ್ಲನು. ಹೌದು, ನಾವು ವಾಕ್ಯದೊಳಗೆ ಪ್ರವೇಶ ಪ್ರೇರೆ. ತಿಮೋತಿ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಫಸ್ಟ್ ತಿಮೋತಿ, 2 ತಿಮೋತಿ ಚಾಪ್ಟರ್ 1 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ತಿಮೋತಿ ಮೊದಲ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ, ಇದರ ನಿಮಿತ್ತದಿಂದಲೇ ಈ ಶ್ರಮಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಮ್ಮ ಮುಖ್ಯವಾಕ್ಯ ಪ್ರೇರೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು
ಆತನು ಆ ದಿನಕ್ಕೆ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. ಹೌದು ಪ್ರೇರೆ, ಇಲ್ಲಿ ಪೌಲನು ದೇವರ ಆತ್ಮ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ, ಹೇಡಿತನದ ಆತ್ಮ ಅಲ್ಲ. ಹೀಗೆ ನಾವು ಸೆರೆಯಲ್ಲಿರುವಾಗಲೂ ನಾಚಿಕೆ ಪಡೆದ ದೇವರ ಬಲವನ್ನು ಆಶ್ರಯಿಸಿ ದೇವರ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸಿದನು ಮತ್ತು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಆ ಸುವಾರ್ಥ ಅಭಿವೃದ್ಧಿಗೋಸ್ಕರ ನಾನು ಸಾರುವವನಾಗಿಯೂ ಅಪೊಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ ಎನ್ನುವ ಮೂಲಕ ಹೇಳ್ತಿದ್ದಾನೆ ಪ್ರೇರೆ. ಆ ಪರಿಶುದ್ಧಾತ್ಮ ಪಡೆದ ಮೇಲೆ ಆ ಪರಿಶುದ್ಧಾತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ, ಹೇಡಿತನದ ಆತ್ಮ ಅಲ್ಲ ಎನ್ನುವ ಮುಖಾಂತರ ಈ ಸುವಾರ್ತೆ ಪ್ರಕಾಶ, ಆ ಅನಾದಿ ಕಾಲದಲ್ಲಿಂದ ಆ ಕೃಪೆ ಕ್ರಿಸ್ತೇಸುವಿನಲ್ಲಿ ನಮಗೆ ಅನುಗ್ರಹಿಸಲಾಗಿದೆ. ಈ ಯೇಸು ಮರಣವನ್ನು ನಿವೃತ್ತಿ ಮಾಡಿದನು, ಸುವಾರ್ತೆ ಮೂಲಕ ಜೀವ, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ಎನ್ನುವ ಮುಖಾಂತರ ಇದರಿಂದಾಗಿ ಸುವಾರ್ತೆಯ ಅಭಿವೃದ್ಧಿಗೋಸ್ಕರವೇ ನಾನು ಸಾರುವವನಾಗಿಯೂ ಅಪೊಸ್ತಲನಾಗಿ ಉಪದೇಶಕನಾಗಿ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ ಎನ್ನುವ ಮುಖಾಂತರ ಆತನು ಕಾಪಾಡಬಲ್ಲನು ಎಲ್ಲ ವಿಷಯಗಳಲ್ಲಿ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ನಾನು ನಂಬಿರುವ ಆತನನ್ನು ಪ್ರೇರೆ. ತಿಮೋತಿ 2ನೇ ಪತ್ರಿಕೆ 1:12 ವಾಕ್ಯ ಪ್ರೇರೆ. ನಾನು ನಂಬಿರುವ ಆತನನ್ನು ಬಲ್ಲೆನು. ಹೌದು, ಪೌಲನು ಆತನು ನಂಬಿದ ಯೇಸು ಕ್ರಿಸ್ತನನ್ನು, ತಂದೆಯನ್ನು, ಪರಿಶುದ್ಧ ಆತ್ಮನನ್ನು ಬಲ್ಲನು ಎಂದು ಹೇಳುತ್ತಿದ್ದಾನೆ. ನಾನು ನಂಬಿರುವ ಆತನನ್ನು ಬಲ್ಲೆನು. ಹೌದು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನದಲ್ಲಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂದು ದೃಢವಾಗಿ ನಂಬಿದ್ದೇನೆ. ನಂಬಿರುವ ಆತನನ್ನು ಬಲ್ಲನಂತ ಪ್ರೇರೆ ಮೊದಲನೇದಾಗಿ, ಮತ್ತು ಎರಡನೇದಾಗಿ ಆತನು ನನ್ನ ವಶದಲ್ಲಿ ಇಟ್ಟಿರುವುದನ್ನು ಆತನು ಆ ದಿನದಲ್ಲಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನಂತ. ಮೂರನೇದು ದೃಢವಾಗಿ ನಂಬಿದ್ದಾನಂತ. ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆ ದಿನದಲ್ಲಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನಂತ. ಅಂದರೆ ಇಲ್ಲಿ ನಾನು ನಂಬಿರುವ ಆತನನ್ನು ಬಲ್ಲೆನು ಪ್ರೇರೆ. ನಾನು ನಂಬಿರುವ ಆತ ಅಂದರೆ ಯಾರು? ನಾವು ಪೇತ್ರನ 1ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. 1 Peter chapter 4 verse 19th word. ಪೇತ್ರನ 1ನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದುವುದಾದರೆ, ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಹೀಗಿರಲಾಗಿ ಅಂದರೆ ಮೇಲೆ ನೋಡುವುದಾದರೆ ಇಲ್ಲಿ ದೇವರ ಮನೆಯಿಂದಲೇ ನ್ಯಾಯ ವಿಚಾರಣೆ ಪ್ರಾರಂಭವಾಗುತ್ತದೆ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆ ನಂಬಲೊಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ ಎನ್ನುವ ಮುಖಾಂತರ ಹೀಗಿರಲಾಗಿ 19ನೇ ವಾಕ್ಯ 4ನೇ ಅಧ್ಯಾಯ 1ನೇ ಪೇತ್ರ 4ನೇ ಅಧ್ಯಾಯ 19ನೇ ವಾಕ್ಯ. ಹೀಗಿರಲಾಗಿ ದೇವರ ಚಿತ್ತಾನುಸಾರವಾದ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು, ಅಂದರೆ ನೀನು ಒಂದು ವೇಳೆ ಬಾಧೆ ಪಡುವುದಾಗಿದ್ದರೆ ದೇವ ಚಿತ್ತಾನುಸಾರವಾಗಿ ಪಡುತ್ತಿದ್ದೇವೆ ಇಲ್ಲವೋ ಎಂದು ವಾಕ್ಯಾನುಸಾರ ಪರೀಕ್ಷೆ ಮಾಡಬೇಕು ಪ್ರೇರೆ. ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು, ನೋಡ್ರೆ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದರೆ ಅವರು ತಮ್ಮ ಆತ್ಮಗಳು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಹೌದು, ನೀವು ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರಾಗಿದ್ದರೆ, ನಾನು ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರಾಗಿದ್ದರೆ ಒಳ್ಳೆಯದನ್ನು ಮಾಡುವವರಾಗುತ್ತೇವೆ ಪ್ರೇರೆ. ಸೋತು ಹೋಗುವುದಿಲ್ಲ, ದೇವರು ಸೋತು ಹೋಗಲು ಕೂಡ ಬಿಡುವುದಿಲ್ಲ. ದೇವ ಚಿತ್ತಾನುಸಾರ ಬಾಧೆ ಪಡುವವರನ್ನು ಒಳ್ಳೆಯದನ್ನು ಮಾಡುವವರಾಗಿರುತ್ತೇವೆ. ಹಾಗೆ ಮತ್ತು ನಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸುತ್ತೇವೆ. ಒಪ್ಪಿಸಲಿ ಎಂದು ಹೇಳುತ್ತಿದ್ದಾನೆ. ಹೀಗೆ ನಮ್ಮ ವಾಕ್ಯ ನೋಡಿದ ಪ್ರೇರೆ, ನಾನು ನಂಬಿರುವ ಆತನನ್ನು ಬಲ್ಲೆನು ಪ್ರೇರೆ. ಪೌಲನು
ನಂಬಿರುವ ಆತನು ಯಾರು? ಸೃಷ್ಟಿಕರ್ತ, ನಂಬಿಗಸ್ತನಾದ ದೇವರು, ನಂಬಿಗಸ್ತನಾದ ಸೃಷ್ಟಿಕರ್ತನು, ಆತ್ಮಗಳನ್ನು ಕಾಯುವಾತನು. ಪ್ರಿಯರೇ, ನಾನು ನಂಬಿರುವ ಆತನನ್ನು ಬಲ್ಲೆನು. ನೀನು ಕೂಡ, ನಾನು ಕೂಡ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದೇವೆ ಪ್ರಿಯರೇ. ಆತನ ಮುಖಾಂತರ ತಂದೆಯ ದೇವರಲ್ಲೇ ವಿಶ್ವಾಸ ಇಟ್ಟಿದ್ದೇವೆ. ಯೇಸುವೆ ಸತ್ಯದೇವರು, ನಿತ್ಯ ಜೀವವಾಗಿದ್ದಾನೆ, ಕಾಣದ ದೇವರು ಕಾಣುವ ರೂಪವಾಗಿದ್ದಾನೆ, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೆಲ್ಲದರ ಅಗ್ರಸ್ಥ, ಆದಿ ಸಂಭೂತ, ಸತ್ತರೊಳಗೆ ಮೊದಲೆದ್ದು ಬಂದಾತ, ಮರಣವನ್ನು ನಿವೃತ್ತಿ ಮಾಡಿದಾತ, ನಿರ್ಲಯತ್ವವನ್ನು ಅಕ್ಷಯತೆಯನ್ನು ಪ್ರಕಾಶಗೊಳಿಸಿದಾತ. ಹೀಗೆ ನಾವು ಕೂಡ ನಂಬಿರುವ ಆತನನ್ನು ಬಲ್ಲವರಾಗಬೇಕು. ಆತನು ನಂಬಿಗಸ್ತನಾದ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ ಪ್ರೇರೆ. ನಮ್ಮ ಆತ್ಮಗಳನ್ನು ನಂಬಿಗಸ್ತನ ಸೃಷ್ಟಿಕರ್ತನಿಗೆ ಒಪ್ಪಿಸಬೇಕು. ಹೀಗೆ ಯೇಸು ಕ್ರಿಸ್ತನ ವಾಕ್ಯ ಕೂಡ ನೋಡುತ್ತೇವೆ ಪ್ರೇರೆ. ನಾವು ಲೂಕ ಸುವಾರ್ತೆ 23ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಓದ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 23 ವರ್ಸ್ 46th ವರ್ಡ್. ಇಲ್ಲಿ ಓದುವುದಾದರೆ, ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಅದು ಪ್ರೇರೆ, ನಾನು ನಂಬಿರುವ ಆತನನ್ನು ಬಲ್ಲೆನು ಎಂದು ಪೌಲ ಹೇಳ್ತಿದ್ದಾನೆ. ಆತನು ನಂಬಿಗಸ್ತನಾದ ಸೃಷ್ಟಿಕರ್ತನಾದ ದೇವರು. ಹೌದು, ಯೇಸು ಕ್ರಿಸ್ತನು ಕೂಡ ಶಿಲುಬೆಯಲ್ಲಿ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಹೌದು, ಯೇಸು ಕ್ರಿಸ್ತನು ಕೂಡ ದೇವರ ವಾಕ್ಯವಾದಾತನು, ದೇವರ ಸ್ವರ, ದೇವರ ರೂಪದಲ್ಲಿ ಬಂದಾತನು, ದೇವರ ನಾಮ ಧರಿಸಿಕೊಂಡು ಬಂದಾತನು, ದೇವರೇ ಆಗಿರುವಾತನು ತಂದೆಗೆ ಹೇಳುತ್ತಿದ್ದಾನೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ನಂಬಿಗಸ್ತನಾದ ಸೃಷ್ಟಿಕರ್ತನಾದ ದೇವರೇ. ಹೌದು, ಯೇಸು ಕ್ರಿಸ್ತನು ದೇವರ ಚಿತ್ತಾನುಸಾರವಾಗಿ ಬಾಧೆಪಟ್ಟನು. ಹೌದು, ಮತ್ತು ಅಷ್ಟೇ ಅಲ್ಲ, ದೇವ ಚಿತ್ತಾನುಸಾರವಾಗಿ ಬಾಧೆಪಟ್ಟು ಒಳ್ಳೆಯದನ್ನು ಮಾಡುವಾತನಾಗಿದ್ದನು ಪ್ರೇರೆ. ಶಿಲುಬೆಯಲ್ಲಿ ಕೂಡ ತನ್ನನ್ನು ಅಪಹಾಸ್ಯ ಮಾಡುವವರನ್ನು ಅಪಹಾಸ್ಯ ಮಾಡಲಿಲ್ಲ, ಶಪಿಸುವವರನ್ನು ಶಪಿಸಿರಲಿಲ್ಲ. ಎಲ್ಲವನ್ನು ನ್ಯಾಯವಾಗಿ ತೀರ್ಮಾನ ಮಾಡುವ ದೇವರಿಗೆ ಒಪ್ಪಿಸಿಕೊಟ್ಟ ತನ್ನ ವ್ಯಾಜ್ಯವನ್ನು. ಇವರು ಏನು ಮಾಡುತ್ತಿರುವರು, ಇವರು ಅರಿಯರು, ತಂದೆ ಇವರನ್ನು ಕ್ಷಮಿಸಿ ಅಂತ. ಹೀಗೆ ಯೇಸು ಕ್ರಿಸ್ತನು ದೇವಚಿತ್ತಾನುಸಾರವಾಗಿ ಬಾಧೆಪಟ್ಟನು ಪ್ರೇರೆ. ಮತ್ತು ಪ್ರಭು ಒಳ್ಳೆಯದನ್ನು ಮಾಡಿದನು. ತನ್ನ ಆತ್ಮವನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನ ದೇವರಿಗೆ, ತಂದೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಮತ್ತು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ನಾವು ಕೂಡ ನಂಬಿಗಸ್ತನಾದ ತಂದೆಯ ದೇವರಿಗೆ, ಆತನ ನಂಬಿಗಸ್ತನಾದ ದೇವಕುಮಾರನಿಗೆ, ನಂಬಿಗಸ್ತನಾದ ದೇವಕುಮಾರನ ಆತ್ಮನ ಪರಿಶುದ್ಧಾತ್ಮನಿಗೆ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡಬೇಕಾದ ಪ್ರೇರೆ. ಆತನು ನಂಬಿಗಸ್ತನಾದ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ಆತನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪರಲೋಕ ಸೇರುವಂತೆ, ಸ್ವರ್ಗ ಸೇರುವಂತೆ. ಹೀಗೆ ನಾನು ನಂಬಿರುವ ಆತನನ್ನು ಬಲ್ಲೆನು ಎಂದು ಪೌಲನು ಹೇಳ್ತಿದ್ದಾನೆ. ಹೌದು, ನಮ್ಮ ಆತ್ಮಗಳನ್ನು ಕಾಪಾಡುವುದಕ್ಕೆ ಆತನು ಶಕ್ತನು. ಸೃಷ್ಟಿಕರ್ತನ ನಂಬಿಗಸ್ತನ ದೇವರಾದ್ದರಿಂದ ನಾವು ದೇವಚಿತ್ತಾನುಸಾರವಾದ ಬಾಧೆ ಪಡುವವರಾದರೆ ಒಳ್ಳೆಯದನ್ನು ಮಾಡುವುದರಲ್ಲಿ ಹಿಂಜರಿಯುವುದಿಲ್ಲ ಪ್ರೇರೆ. ಒಳ್ಳೆಯದಂದರೆ ದೇವರನ್ನು ಪ್ರೀತಿಸುವುದೇ, ಆತನ ಮಾತನ್ನು ಕೈಗೊಂಡು ನಡೆಯುವುದೇ, ಪ್ರಾರ್ಥಿಸುವುದೇ, ಆತನ ಸ್ವಾರ್ಥೆಯನ್ನು ಸಾರುವುದೇ, ಕ್ಷಮಿಸುವುದೇ, ಪ್ರೀತಿಸುವುದೇ, ಪರಿಶುದ್ಧವಾಗಿ ಜೀವಿಸುವುದೇ. ಹೀಗೆ ಎರಡನೇ ಭಾಗ ನೋಡುವುದಾದರೆ, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನು. ಆದರೆ ಪೇತ್ರ ತಿಮೋತಿ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದ 2ನೇ ಭಾಗ, ನಾನು ನಂಬಿರುವ ಆತನನ್ನು ಬಲ್ಲೆನು. ಅದರ ನಂತರ, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನೆಂದು ದೃಢವಾಗಿ ನಂಬಿದ್ದಾನೆ. ಆತನು ನನ್ನ ವಶದಲ್ಲಿ ಇಟ್ಟಿರುವುದನ್ನು ಎಂದು ಹೇಳುತ್ತಿದ್ದಾನೆ. ಆದರೆ ದೇವರು ಪೌಲನ ವಶದಲ್ಲಿ ಇಟ್ಟಿರುವುದು ಏನು ಎಂದು ನೋಡುವುದಾದರೆ, ತಿಮೋತಿ 1ನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ. ತಿಮೋತಿ ಫಸ್ಟ್ ಲೆಟರ್ ಚಾಪ್ಟರ್ 6 ವರ್ಸ್ 20 ವರ್ಡ್. ಎಲೈ ತಿಮೋತಿಯೇನೆ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು. 21ನೇ ವಾಕ್ಯ 21 ವರ್ಡ್. ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೃಪೆಯು
ನಿಮ್ಮೊಂದಿಗಿರಲಿ. ಹೌದು ಪ್ರಿಯರೇ, ಇಲ್ಲಿ ನನ್ನ ವಶಕ್ಕೆ ಕೊಟ್ಟಿರುವುದನ್ನು ಎಂದು ತಿಮೋತಿ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡಿದ ಪ್ರಿಯರೇ, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಎಂದು ಹೇಳುತ್ತಿದ್ದಾನೆ. ಆತನು ಆ ದಿನದಲ್ಲಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದೇನೆ, ದೃಢವಾಗಿ ನಂಬಿದ್ದೇನೆ. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಅಂದರೆ ಪೌಲನ ವಶದಲ್ಲಿ ಏನಿತ್ತು ಪ್ರಿಯರೇ? ಯೇಸು ಏನಿಟ್ಟಿದ್ದ ಪೌಲನ ವಶದಲ್ಲಿ? ಜ್ಞಾನೋಪದೇಶ ಇಟ್ಟಿದ್ದ ಪ್ರಿಯರೇ. ಆದ್ದರಿಂದ ಸುಳ್ಳಾಗಿ ಹೇಳಿಕೊಳ್ಳುವ ಜ್ಞಾನೋಪದೇಶ, ಬೋಧನೆಗಳಿಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ, ವಿವಾದಗಳಿಗೆ ನೀನು ದೂರವಾಗಿರು. ನಿಜವಾದ ಉಪದೇಶ ನಿನ್ನ ವಶಕ್ಕೆ ಕೊಡಲಾಗಿದೆ. ಆದರೆ ಎಲೆ ತಿಮೋಥೆಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕ ಹರಟೆ ಮಾತುಗಳಿಗೆ, ವಿವಾದಗಳಿಗೆ ನೀನು ದೂರವಾಗಿರು. ಹೌದು ಪೌಲನೇ, ನಿಜವಾದ ಜ್ಞಾನೋಪದೇಶ ನಿನಗೆ ಕೊಡಲಾಗಿದೆ. ಆದ್ದರಿಂದ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೂ ದೂರವಾಗಿರು. ನಿನ್ನ ವಶಕ್ಕೆ ಕೊಟ್ಟಿರುವುದ ನಿಜವಾದ ಜ್ಞಾನೋಪದೇಶವನ್ನು ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನೋಪದೇಶವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರಂತ ಪ್ರೇರೆ. ಹೌದು, ಕೃಪೆಯು ನಿಮ್ಮೊಂದಿಗಿರಲಿ. ಯಾವಾಗ ನಿಜವಾದ ಜ್ಞಾನೋಪದೇಶ ನಮ್ಮೊಂದಿಗಿರುವಾಗ, ಪೌಲನಿಗೆ ಯೇಸು ಕೊಟ್ಟ ಜ್ಞಾನೋಪದೇಶ ನಮ್ಮಲ್ಲಿ ಇರುವುದಾದರೆ ಕೃಪೆ ನಮ್ಮೊಂದಿಗಿರುತ್ತದೆ. ಹೌದು, ಹೀಗೆ ತಿಮೋಥೆಯನು ತಪ್ಪಾದ ಬೋಧನೆಗೂ ಹಣದಾಶೆಗೂ ದೂರವಾಗಿದ್ದು ಸದ್ಧರ್ಮವನ್ನು ಅನುಸರಿಸುವವನು, ಬೋಧಿಸುವವನು ಆಗಿರಬೇಕೆಂದು ಖಂಡಿತವಾಗಿ ಪೌಲನು ಎಚ್ಚರಿಕೆ ಕೊಡುವ ಮುಖಾಂತರ ಇದೆಲ್ಲ ಹೇಳ್ತಿದ್ದಾನೆ ಪ್ರಿಯರೇ. ತಿಮೋಥೆಯನು ತಪ್ಪಾದ ಬೋಧನೆಗೆ, ತಪ್ಪಾದ ಹಣದಾಶೆಗೂ ದೂರವಾಗಿದ್ದು ಸದ್ಧರ್ಮವನ್ನು ಅನುಸರಿಸುವವನು ಆಗಿರಬೇಕು, ಬೋಧಿಸುವವನು ಆಗಿರಬೇಕು, ಖಂಡಿತವಾಗಿ ಎಚ್ಚರಿಕೆಯಿಂದ ಹೇಳುತ್ತಿದ್ದಾನೆ ಪ್ರಿಯರೇ. ಪೀಠಿಕೆ ತಿಮೋಥೆ 1ನೇ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದ ಮೇಲೆ ಪೀಠಿಕೆ ಹೇಳುತ್ತಿದ್ದಾನೆ. ಹೌದು, ಕಾರಣ ಇಹಲೋಕ 6ನೇ ಅಧ್ಯಾಯ 1ನೇ ತಿಮೋಥೆ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ. 17-18 ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಂಬಿಕೆ ನೀಡದೆ, ನಿರೀಕ್ಷೆ ನೀಡದೆ, ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರಗಳನ್ನು ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಒಬ್ಬರೇ ಇದೇ ಅಲ್ಲಿ ತಿಮೋಥೆಯನೇ ನಿಜವಾದ ಜ್ಞಾನೋಪದೇಶ. ಇವುಗಳು ಪರೋಪಕಾರ ಬೇಡ, ದಾನ ಧರ್ಮ ಬೇಡ, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಿರ್ಬೇಕು, ಇದು ಬೇಡ. ಅಂದರೆ ಇದು ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೊಗಳಿಕೊಳ್ಳುವ ಬೋಧನೆ. ಇದಕ್ಕೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿರು. ದಾನ ಧರ್ಮ ಅವಶ್ಯಕತೆ ಇಲ್ಲ, ವಾಕ್ಯ ಸಾಕು ಎನ್ನುವರಿದ್ದಾರೆ. ಸತ್ಕಾರ್ಯಗಳು ಬೇಕಾಗಿಲ್ಲ, ಯೇಸುವಿನ ವಿಶ್ವಾಸವಿದೆ, ಸತ್ಕಾರ್ಯ ಇಲ್ಲ ಬೇರೆ. ಅಲ್ಲೇ ಮತೀನನೇ, ಕಾರ್ಯಗಳಿಲ್ಲದ ನಿನ್ನ ವಿಶ್ವಾಸವನ್ನು ತೋರಿಸು. ನನ್ನ ಕಾರ್ಯಗಳ ಮುಖಾಂತರ ನಾನು ವಿಶ್ವಾಸವನ್ನು ತೋರಿಸುತ್ತೇನೆ ಎಂದು ನಾವು ಯಾಕೋಬ ಪತ್ರಿಕೆಯಲ್ಲಿ ನೋಡುತ್ತೇವೆ. ಪ್ರಿಯರೇ, ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಹೌದು, ಯೇಸುವನ್ನು ನಂಬಿದ ನಂತರ ನಾವು ಮಾಡುವ ಸತ್ಕಾರ್ಯಗಳಿವು. ಯೇಸು ನಂಬದೇ ಮಾಡುವುದು ಅದು ಯೇಸುವಿನ ಬಳಿಗೆ ಬರುವುದಕ್ಕೆ ಕಾರಣವಾಗುತ್ತದೆ. ನಿಜವಾಗಿ ಸತ್ಕಾರ್ಯ, ದಾನ ಧರ್ಮ, ಪರೋಪಕಾರ ಮಾಡುವುದಾದರೆ ಕೊರ್ನೇಲಿಯನನ್ನು ಆತನ ಸತ್ಕಾರ್ಯಗಳು, ಆತನ ದಾನ ಧರ್ಮ, ಆತನ ಪರೋಪಕಾರ, ಆತನ ಅನುದಿನದ ಪ್ರಾರ್ಥನೆ ಜೀವಿತ, ಕುಟುಂಬ ಸಮೇತ ಮಧ್ಯಾಹ್ನದಿಂದ ಪ್ರಾರ್ಥನೆ ಮಾಡುತ್ತಿದ್ದ, ಅನುದಿನ ಬಿಡದೆ. ದೇವದೂತ ಬಂದ ದೇವರ ಸನ್ನಿಧಿಯಿಂದ ಕೊರ್ನೇಲಿಯನಿಗೆ ದರ್ಶನ ಕೊಟ್ಟ. ಕೊರ್ನೇಲಿಯನೇ, ನಿನ್ನ ಪ್ರಾರ್ಥನೆ, ನಿನ್ನ ದಾನ ಧರ್ಮ ದೇವರ ಸನ್ನಿಧಿಗೆ ಮುಟ್ಟಿದವು. ದೇವರು ನನ್ನನ್ನು ಕಳಿಸಿದ್ದಾನೆ. ನೀನು ಪೇತ್ರ ಎನಿಸಿಕೊಳ್ಳುವ ಸೀಮೋನನ್ನು ಕರೆಸಿಕೊಂಡು ಕೆಲವು ಆತನಿಂದ ಮಾತುಗಳನ್ನು ಕೇಳಿಸಿಕೊ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಯೇಸು ನಂಬದೇ ಇದ್ದಾಗಲೂ ದಾನ ಧರ್ಮ, ಪರೋಪಕಾರ, ಸತ್ಕಾರ್ಯ ಅವಶ್ಯಕತೆ, ದೇವರ ದೂತರ ದರ್ಶನ ಬೇಕಾದರೆ, ದೇವರ ಸುವಾರ್ತಿಕರ ದರ್ಶನ ಬೇಕಾದರೆ, ಪ್ರೇರೆ ದೇವರು ನಂಬಿದ ನಂತರ ಕೂಡ ನಾವು ಒಳ್ಳೆಯದನ್ನು ಮಾಡುವವರು, ವಾಸ್ತವವಾದ ಜೀವನ ಹೊಂದುವುದಕ್ಕೋಸ್ಕರ
ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯ ವಾಸ್ತವವಾದ ಜೀವ ಹೊಂದಬೇಕಾದ್ರೆ ಒಳ್ಳೆಯದನ್ನು ಮಾಡುವವರಾಗಿರ್ಬೇಕಂತ ಪ್ರೇರಿ. ವಾಸ್ತವವಾದ ಜೀವ ಯೇಸು ಕ್ರಿಸ್ತನಲ್ಲಿರುವ ಜೀವ, ನಿತ್ಯ ಜೀವ, ಪರಿಶುದ್ಧಾತ್ಮನ ಜೀವ. ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ಹೌದು ಪ್ರೇರಿ. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗುವುದಕ್ಕೆ ದೇವರು ಕರೆದಿದ್ದಾನೆ. ಹಣದಲ್ಲಿ ಅಲ್ಲ ಹೌದು ಪ್ರೇರಿ, ಲೋಕಜ್ಞಾನದಲ್ಲಿ ಅಲ್ಲ, ಚಮತ್ಕಾರದಿಂದ ಮಾತಾಡುವುದರಲ್ಲಿ ಅಲ್ಲ. ಹೀಗೆ ಸತ್ಕಾರ್ಯಗಳಲ್ಲಿ ಮಾಡುವುದರಲ್ಲಿ ಐಶ್ವರ್ಯವಂತರಾಗಿರಲು, ದಾನ ಧರ್ಮ ಮಾಡುವುದರಲ್ಲಿ ಐಶ್ವರ್ಯವಂತರಾಗಿರಲು, ಪರೋಪಕಾರಗಳನ್ನು ನಮಗಿಂತ ನೆರೆಯವರನ್ನು ಹೆಚ್ಚಾಗಿ ಉಪಕಾರ ಮಾಡಬೇಕು, ನಮ್ಮಂತೆ ನೆರೆಯವರನ್ನು ಪ್ರೀತಿಸೋದು. ಹೀಗೆ ಮಾಡುವವರಾಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸಿ. ಇವೇ ಪ್ರೇರೆ ಮುಂದಿನ ಕಾಲಕ್ಕೆ ಯೇಸು ಕ್ರಿಸ್ತನ ಎರಡನೇ ಸಾರಿ ಆಗಮಿಸುವಾಗ ಕುರಿಗಳನ್ನು ಬಲಗಡೆ ಮೇಕೆಗಳನ್ನು ಎಡಗಡೆ ಇರಿಸಿ ಕುರಿಗಳಿಗೆ ಹೇಳುತ್ತಾನೆ, ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದ್ದವರೇ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿಟ್ಟ ಆ ಬೆಳಕಿನ ರಾಜ್ಯಕ್ಕೆ ಪ್ರವೇಶಿಸಿರಿ, ಆನಂದದ ಲೋಕಕ್ಕೆ. ನಾನು ಹಸಿವೆಯಿಂದ ಬಂದಿದ್ದನು, ನೀರು ಕೊಟ್ಟಿರಿ, ಮತ್ತು ನೀರಡಿಕೆಯಿಂದ ಬಂದಿದ್ದ ನೀರು ಕೊಟ್ಟಿರಿ, ಹಸಿವೆಯಿಂದ ಬಂದಾಗ ಊಟ ಕೊಟ್ಟಿರಿ, ಸೆರೆಮನೆಗಳಲ್ಲಿದ್ದಾಗ ಬಂದು ಮಾತಾಡಿಸಿದಿರಿ, ಅನಾರೋಗ್ಯವಾದಾಗ ಆರೈಕೆ ಮಾಡಿದಿರಿ, ಬೆತ್ತಲೆ ಆಗಿರುವಾಗ ಬಟ್ಟೆ ಒದಿಸಿದಿರಿ, ಮತ್ತು ಅನೇಕ ರೀತಿಯಲ್ಲಿ ನನಗೆ ಸಹಾಯ ಮಾಡಿದಿರಿ ಎಂದಾಗ ಅವರು ಹೇಳುತ್ತಾರೆ, ಸ್ವಾಮಿ ಯಾವಾಗ ನೀನು ಬಂದೆ, ಯಾವಾಗ ಊಟ ಕೊಟ್ಟೆವು, ನೀರು ಕೊಟ್ಟೆವು, ಬಟ್ಟೆ ಕೊಟ್ಟೆವು, ಆಶ್ರಯ ಕೊಟ್ಟೆವು, ರೋಗಿಯಾಗಿದ್ದಿರಿ ಬಂದು ಮಾತಾಡಿಸಿದ್ವು, ಜೈಲದಲ್ಲಿದ್ದರೆ ಮಾತಾಡಿಸಿದೆವು, ಬಂದು ಬಿಡಿಸಿದೆವು. ಇನ್ನು ಅಲ್ಲಿ ಸಣ್ಣ ಮನುಷ್ಯನಿಗೆ ಅಲ್ಪವ ಮಾನವನಿಗೆ ಮಾಡಿದೆಯಲ್ಲ, ನನಗೆ ಮಾಡಿದಾಗಾಯಿತು ಎಂದು ಹೇಳುತ್ತಾನೆ. ಮತ್ತು ಎಡಗಡೆಯಲ್ಲಿರುವ ಮೇಕೆಗಳಿಗೆ ಹೇಳುತ್ತಾನೆ, ಶಾಪಗ್ರಸ್ತರೇ, ನನ್ನ ತಂದೆಯಿಂದ ನಿತ್ಯ ನರಕಕ್ಕೆ ಪಾತ್ರರಾದವರೇ, ಸೈತಾನಿಗೂ ಅವನ ದೂತರಿಗೂ ಸಿದ್ಧವಾದ ಅಗ್ನಿ ಕೆಂಡ ಸರೋವರಕ್ಕೆ ನರಕಕ್ಕೆ ಹೋಗಿರಿ. ನಾನು ಹಸಿವೆಯಿಂದ ಇದ್ದೆ, ಆಹಾರ ಕೊಡಲಿಲ್ಲ, ನೀರಡಿಕೆಯಿಂದ ನೀರು ಕೊಡಲಿಲ್ಲ, ಬೆತ್ತಲೆಯಾದಾಗ ಬಟ್ಟೆ ಒದಿಸಲಿಲ್ಲ, ಸೆರೆಮನೆಯಲ್ಲಿದ್ದಾಗ ಬಂದು ಸಮಾಧಾನ ಮಾಡಲಿಲ್ಲ, ಅನಾರೋಗ್ಯ ಉಪಚಾರ ಮಾಡಲಿಲ್ಲ, ಅನೇಕ ರೀತಿಯಲ್ಲಿ ಹೇಳಿದಾಗ ಸ್ವಾಮಿ ಯಾವಾಗ ಬಂದೆ, ಯಾವಾಗ ಮಾಡಲಿಲ್ಲ ಅಂದಾಗ ಅಲ್ಲಿ ಭೂಲೋಕದಲ್ಲಿರುವಾಗ ಎಷ್ಟು ಕನಿಷ್ಠನಿಗೆ ನೀವು ಮಾಡಲಿಲ್ಲವೋ ಅದು ನನಗೂ ಮಾಡದಾಗಾಯಿತು ಎಂದು ಹೇಳ್ತಾನೆ ಪ್ರೇರೆ. ಹೀಗೆ ನೀತಿವಂತರು ನಿತ್ಯ ಜೀವಕ್ಕೂ, ಅನೀತಿವಂತರು ನಿತ್ಯ ಶಿಕ್ಷೆಗೂ ಪ್ರವೇಶ ಆಗುತ್ತಾರೆ ಪ್ರೇರೆ. ಹೀಗೆ ನಾವು ನೀತಿವಂತರ ನಿತ್ಯ ಜೀವಕ್ಕೆ ಪ್ರವೇಶ ಆಗಬೇಕಾದ್ರೆ ದೇವರ ಸ್ವರ ಕೇಳುವ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವುಗಳನ್ನು ನಾನು ಬಲ್ಲೆನು, ಅವು ನನ್ನನ್ನು ಬಲ್ಲವು, ಅವುಗಳನ್ನು ಕೊಟ್ಟ ತಂದೆ ಎಲ್ಲಕ್ಕಿಂತ ದೊಡ್ಡವರು, ಅವುಗಳು ನನ್ನ ಕೈಯಿಂದ ಯಾರು ಕಸಿದುಕೊಳ್ಳುವುದಿಲ್ಲ, ಅಂತೆ ತಂದೆ ಕೈಯಿಂದ ಕಸಿದುಕೊಡುವುದಿಲ್ಲ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ನಾಶವಾಗುವುದಿಲ್ಲ ಎನ್ನುವ ವಾಗ್ದಾನ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ ನಾವು 25ನೇ ವಾಕ್ಯದಿಂದ ಓದ್ತೇವೆ ಪ್ರೇರೆ. ಹಾಗೆ ನಾವು ಯೇಸುವಿನ ಕುರಿಗಳಾಗಿ ಶಾಶ್ವತವಾಗಿ ಜೀವ ನಾಶವಾಗದ ನಿತ್ಯ ಜೀವ ಪಡೆಯಬೇಕಾದರೆ ವಾಸ್ತವವಾದ ಜೀವ ಹೊಂದುವುದಕ್ಕೋಸ್ಕರ ಒಳ್ಳೆಯದನ್ನು ಮಾಡಬೇಕಾಗಿದೆ, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಬೇಕಾಗಿದೆ, ದಾನ ಧರ್ಮಗಳನ್ನು ಮಾಡುವುದರ ಪರೋಪಕಾರ ಮಾಡುವುದನ್ನು ಬಿಡದೆ ಮಾಡಬೇಕಾಗಿದೆ, ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥಗಳನ್ನು ನಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಆಜ್ಞಾಪಿಸುತ್ತಿದ್ದಾನೆ ಪೌಲನು. ಹೀಗೆ ತಿಮೋಥೆಯನಿಗೆ ಇವುಗಳನ್ನು ಬಿಟ್ಟು ಬೇರೆ ಮಾತಾಡುವುದಾದರೆ ಯಾರಾದರೂ ಸುಳ್ಳಾದ ಜ್ಞಾನೋಪದೇಶಕ್ಕೆ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಹರಟೆ ಮಾತುಗಳು ವಿವಾದಗಳು ನೀನು ದೂರವಾಗಿರು. ಹೌದು, ಕೆಲವರು ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯನ್ನು ಭ್ರಷ್ಟರಾದರು. ಪ್ರೇರೆ ಕೃಪೆ ನಿಮ್ಮೊಂದಿಗೆ ಪ್ರೇರೆ. ನಾವು ಕೂಡ ವಾಸ್ತವಾದ ಜೀವ ಹೊಂದುವುದಕ್ಕೋಸ್ಕರ ಸತ್ಕಾರ್ಯಗಳಲ್ಲಿ ಸತತವಾಗಿ ಮಾಡೋಣ, ಪರೋಪಕಾರ ಮಾಡೋಣ ಅಂತ ಕೃಪೆ ನೀಡಲಿ ಪ್ರಭು. ಆಮೇನ್ ಆಮೇನ್. ಮತ್ತೊಂದು ವಾಕ್ಯದಲ್ಲಿ ದೇವ ಚಿತ್ತಾರ ಭೇಟಿಯನ್ನು ಪ್ರೇರೆ ಪ್ರಾರ್ಥನೆ ಮಾಡಿ ಮುಕ್ತ ಮಾಡೋಣ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ ದೇವ, ನಿಮ್ಮ ವಾಕ್ಯಗಳನ್ನು, ಬೆಳಕಿನ ವಾಕ್ಯಗಳನ್ನು, ವಾಸ್ತವವಾದ ಜೀವವನ್ನು ನೀಡುವ, ಸತ್ಕಾರ್ಯಗಳನ್ನು ಮಾಡುವ, ದಾನ ಧರ್ಮ ಮಾಡುವ, ಪರೋಪಕಾರ ಮಾಡುವ ಯೇಸುವನ್ನು ಒಳ್ಳೆಯ ಕುರುಬನೆಂದು ಗುರುತಿಸಿ ನಂಬಿಗಸ್ತನಾದ ಸೃಷ್ಟಿಕರ್ತನಾದ ನಿಮಗೆ ನಮ್ಮ ಆತ್ಮವನ್ನು ಒಪ್ಪಿಸಿಕೊಳ್ಳುವಂತೆ ಮಾಡುವ ತಂದೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಈ ವಾಕ್ಯವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿದ ಎಲ್ಲ ಮಕ್ಕಳಲ್ಲಿ ತಮ್ಮ ಆತ್ಮವನ್ನು ನಿಮ್ಮ ಸೃಷ್ಟಿಕರ್ತ ನಿಮ್ಮ ಕೈಗೆ ಒಪ್ಪಿಸುವಂತೆ ಆಧಾರವಾಗಿ ನೀವೇ ಮಕ್ಕಳಿಗೆ ಜೀವಿತದಲ್ಲಿ ಕಾಣಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ಮತಿಹೀನರಾಗಿ ನಿಮ್ಮಿಂದ ದೂರಾಗಿ ನಾವು ಹೋಗದಂತೆ ಕಷ್ಟ ಕಾಲದಲ್ಲಿ ದೇವ
ಅಭಯ ನೀಡಿ ಧೈರ್ಯ ತುಂಬಲು ಬನ್ನಿರಿ. ನಿಮ್ಮ ಆತ್ಮ ಹೊಂದಿ ಬಾಳಲು ನಮಗೆ ಬಲ ನೀಡಿರಿ ಪ್ರಭುವೆ. ನಮ್ಮ ಪ್ರಾಣ ಪ್ರಿಯ ಯೇಸು ಕ್ರಿಸ್ತನೇ, ನಿತ್ಯವೂ ನಿಮ್ಮ ರಕ್ಷಣೆ ನಮಗೆ ನೀಡಿ ಕಡೆಯವರೆಗೂ ಲೋಕಾಂತ್ಯದವರೆಗೂ ನಮ್ಮನ್ನು ನಡೆಸಬೇಕೆಂದು, ಹೊಸ ಸೃಷ್ಟಿಯಾಗಿ ಮಾಡಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದ ಪ್ರಾರ್ಥನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಪ್ರೇರೆ ಮತ್ತೊಂದು ವಾಕ್ಯದಲ್ಲಿ ಭೇಟಿಯಾಗೋಣ ದೇವಚಿತ್ತವಾದರೆ. ಅಷ್ಟವರೆಗೆ ನಾವು ನಂಬಿರುವ ದೇವರನ್ನು ಬಲ್ಲವರಾಗೋಣ ಪ್ರೇರೆ. ಆತನು ನಮ್ಮ ವಶಕ್ಕೆ ಕೊಟ್ಟಿರುವುದನ್ನು ಆ ದಿನದವರೆಗೂ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹೌದು ಪ್ರೇರೆ. ಒಬ್ಬ ದೈವ ಭಕ್ತಿಯುಳ್ಳ ಆ ವೃದ್ಧ ಸ್ತ್ರೀಯನ್ನು ಕುರಿತು ಕೇಳಿದ್ದೇನೆ ಪ್ರೇರೆ. ಆಕೆ ದೇವರ ವಾಕ್ಯವನ್ನು ಅತ್ಯಾಸಕ್ತಿಯೊಂದಿಗೆ ಓದಿ ಆ ವಾಗ್ದಾನಗಳನ್ನು ಸ್ವಂತ ಮಾಡಿಕೊಂಡಿದ್ದಾಕೆ ಎಷ್ಟೋ ಭಾರದೊಂದಿಗೆ ಪ್ರಾರ್ಥಿಸ್ತಿದ್ದಳು. ಆಕೆಗೆ ಭಾಳ ಇಷ್ಟವಾದ ವಚನ ಯಾವುದಂದರೆ ತಿಮೋತಿ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ ಪ್ರೇರೆ. ನಾವು ಈಗ ತಾನೇ ಓದಿಕೊಂಡಿವಲ್ಲ. ಅದೇನೆಂದರೆ, ನಾನು ನಂಬಿದಾತನನ್ನು ನಾನು ಬಲ್ಲೆನು, ಆದ್ದರಿಂದ ನಾನು ನಾಚಿಕೆ ಪಡುವುದಿಲ್ಲ. ಆತನು ನನಗೆ ಆತನಿಗೆ ಒಪ್ಪಿಸಿದ ಕಾರ್ಯವನ್ನು ಆ ದಿನದವರೆಗೂ ಕಾಪಾಡಲು ಆತನು ಶಕ್ತನಾಗಿದ್ದಾನೆ. ಆ ಪ್ರೇರೆ ಹೀಗೆ ರೂಢಿಯಾಗಿ ನಂಬಿಕೊಂಡಿದ್ದಳು. ಹೌದು, ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿ ಕೊಟ್ಟಿರುವುದನ್ನು. ದೇವರ ಆತ್ಮ ಪ್ರೇರೆ, ನಮ್ಮ ಆತ್ಮ ಇದೆ ದೇವರ ಪ್ರೇರೆ, ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ. ನಾವು ದೇವರ ವಶಕ್ಕೆ ಒಪ್ಪಿಸಬೇಕು. ಮತ್ತು ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಒಪ್ಪಿಸಿದ್ದಾನೆ. ಜೀವಿತವನ್ನು ದಾನ ಧರ್ಮ ಪರೋಪಕಾರ ಮಾಡುವುದಕ್ಕೆ, ಹೀಗೆ ಆತನ ವಾಕ್ಯ ಪ್ರಕಾರ ನಡೆಯುವುದಕ್ಕೆ, ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅವ ಯೇಸು ಕ್ರಿಸ್ತನ 2ನೇ ಆಗಮನದವರೆಗೂ, ನಿತ್ಯ ಜೀವ ಪ್ರವೇಶವಾಗುವುದವರೆಗೂ ನಮ್ಮಲ್ಲಿ ಇಟ್ಟಿರುವ ವಿಶ್ವಾಸ, ಯೇಸುವಿನಲ್ಲಿ ವಿಶ್ವಾಸ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ಪರಿಶುದ್ಧಾತ್ಮ ನಮ್ಮಲ್ಲಿ ಸ್ಥಿರವಾಗಿರಲು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಪರಿಶುದ್ಧತೆ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಪ್ರಾರ್ಥನಾ ಜೀವಿತ, ಸಾಕ್ಷ್ಯ ಜೀವಿತ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹೀಗೆ ಪ್ರೇರೆ ಆ ವಯಸ್ಸಾದ ಸ್ತ್ರೀ ಹೀಗೆ ನಂಬಿದ್ದಳು. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶಕ್ಕೆ ಕೊಟ್ಟಿರುವುದನ್ನು ಆ ದಿನದಲ್ಲಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ, ದೃಢವಾಗಿ ನಂಬಿದ್ದೇನೆ ಎಂದು ರೂಢಿಯಾಗಿ ನಂಬುತ್ತಿದ್ದಳು. ಹೌದು, ಈ ವಾಕ್ಯ ಆಕೆಯನ್ನು ಕ್ರಮವಾಗಿ ಹೇಳುತ್ತಿದ್ದಳು. ಆದರೆ ವಯಸ್ಸು ಆದಂತೆಲ್ಲ ಆಕೆ ಬಲ ಕ್ಷೀಣಿಸಿತು, ಜ್ಞಾಪಕ ಶಕ್ತಿ ತಗ್ಗಿ ಹೋಯಿತು. ಆ ವಚನವನ್ನು ಆಕೆ ಪೂರ್ತಿಯಾಗಿ ಹೇಳಲಾರದು ಹೋದಳು. ನಾನು ನಂಬಿದಾತನನ್ನು ಬಲ್ಲೆನು ಎಂದ ನಂತರ ಆತನು ಎಂದು ವಚನವನ್ನು ಪೂರ್ತಿ ಮಾಡಲಾರದೆ ಹೋದಳು. ಇನ್ನೂ ಸ್ವಲ್ಪ ವಯಸ್ಸಾದ ನಂತರ ಆಕೆ ಕೇವಲ ಆತನು ಎನ್ನುವ ಮಾತು ಮಾತ್ರವೇ ಹೇಳತೊಡಗಿದಳು. ಆದರೂ ಹಾಗೆ ಹೇಳುತ್ತಿರುವಾಗ ಆಕೆಯ ಮುಖದೊಳಗೆ ಸಂತೋಷವು, ಪ್ರಕಾಶವು, ದೈವಿಕ ಪ್ರೇಮ ಕಂಡುಬಂದಿತು. ಹೀಗೆ ಆ ದೇವರ ವಾಕ್ಯದೊಳಗೆ ಆ ಸ್ವಲ್ಪ ಭಾಗವನ್ನು ಮಾತ್ರ ಆಕೆ ಹೇಳುತ್ತಿದ್ದರೂ ಅದು ಆಕೆಯ ಹೃದಯದಲ್ಲಿ ಕ್ರಿಸ್ತ ಪ್ರೀತಿಯ ಆ ಬೆಂಕಿಯನ್ನು ಹುಟ್ಟಿಸುತ್ತಿತ್ತು ಪ್ರೇರೆ. ಹೀಗೆ ದೇವರ ಮಕ್ಕಳಿರ ದೇವರ ವಾಕ್ಯವಾದ ಯೇಸುವನ್ನು ಆಸಕ್ತಿಯಾಗಿ ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಿದ್ದೇವಾ? ನನ್ನ ವಾಕ್ಯ ನಿಮ್ಮಲ್ಲಿ, ನೀವು ನನ್ನಲ್ಲಿ ಇದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನನ್ನ ಆನಂದವು ನಿಮ್ಮಲ್ಲಿ ಪರಿಪೂರ್ಣವಾಗುವುದಕ್ಕೆ ಇದನ್ನೆಲ್ಲ ಹೇಳಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಹೀಗೆ ರಕ್ಷಕನಾದ ದೇವರು, ಆತನು ನಾವು ಬಲ್ಲವರಾಗೋಣ ಪ್ರೇರೆ. ಆತನು ನಮ್ಮ ವಶಕ್ಕೆ ಕೊಟ್ಟಿರುವುದನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಆತ್ಮವೇ ದೇವರ ವಶಕ್ಕೆ ಕೊಡಬೇಕಾಗಿದೆ. ಯೇಸು ಹೇಳಿದಂತೆ, ತಂದೆ ನನ್ನ ಆತ್ಮ ನಿಮ್ಮ ಕೈಗೆ ಒಪ್ಪಿಸ್ತೇನೆ. ಹೌದು, ದೇವಚಿತ್ತಾನುಸಾರವಾಗಿ ಬಾಧೆ ಪಡುವವರು ದೇವಚಿತ್ತಾನುಸಾರವಾಗಿ ನಾವು ಸತ್ಕಾರ್ಯಗಳನ್ನು ಮಾಡಬೇಕಾದ ಪ್ರೇರೆ ಮತ್ತು ನಂಬಿಗಸ್ತನ ಸೃಷ್ಟಿಕರ್ತನಿಗೆ ನಮ್ಮ ಆತ್ಮಗಳನ್ನು ಒಪ್ಪಿಸಬೇಕಾಗಿದೆ. ಹೀಗೆ ಆತನು ಕಾಪಾಡುವುದಕ್ಕೆ ಶಕ್ತನು. ಮತ್ತೊಂದು ವಾಕ್ಯವಾಗದಲ್ಲಿ ದೇವಚಿತ್ತಾನ ಭೇಟಿಯಾಗೋಣ. ಅಲ್ಲಿವರೆಗೆ ಕೃಪೆ, ಶುಭವು, ತಂದೆಯಾದ ದೇವರ ಬೆಳಕು, ಶಾಂತಿ, ಧೈರ್ಯ, ಪರಿಶುದ್ಧ ಆತ್ಮ, ನಿತ್ಯ ಜೀವ, ಆರೋಗ್ಯ, ರಕ್ಷಣೆ, ಪಾಪ ಕ್ಷಮಾಪಣೆ, ಪರಿಶುದ್ಧ ಆತ್ಮನ ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಸಾಕ್ಷಿ ಜೀವಿತ, ವಿಶ್ವಾಸ, ಪ್ರಾರ್ಥನೆ ನಿಮ್ಮೊಂದಿಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ದೇವದೂತರ ಕಾವಲಿನೊಂದಿಗೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್.
Praise to Jesus. Hallelujah.